ನಮಸ್ಕಾರ. ಕಿವೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಸೋತ ಬಳಿಕ ಕೋಪಗೊಂಡರು ಶುಭ್ಮನ್ ಗಿಲ್. ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ. ರೋಹಿತ್ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಎರಡನೇ ಒಡಿಐ ಪಂದ್ಯ ಸೋತ ಬಳಿಕ ತಂಡದ ನಾಯಕ ಗಿಲ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಕಿವೀಸ್ ವಿರುದ್ಧ ನಡೆದ ರಾಜ್ಕೋಟ್ನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ 7 ವಿಕೆಟ್ಗಳ ನಾಚಿಕೆಗೇಡಿನ ಸೋಲು ಎದುರಾಗಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ ಇದೀಗ ಈ ಹಂತದಲ್ಲಿ ಸರಣಿಯು 1 ಮತ್ತು 1ರಿಂದ ಸಮಬಲಗೊಂಡಿದ್ದಲ್ಲದೆ ನ್ಯೂಜಿಲೆಂಡ್ ತಂಡ ಭಾರತ ವಿರುದ್ಧ ಹೈಯೆಸ್ಟ್ ರನ್ಗಳ ಚೇಸ್ ಮಾಡಿದ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 284 ರನ್ ಕಲೆ ಹಾಕಿತು. ತಂಡದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಇನ್ನಿಂಗ್ಸ್ ಆಡಿದ ಕೆಎಲ್ ರಾಹುಲ್ ಅಜಯ್ 112 ರನ್ ಬಾರಿಸಿದರು, ಅದು ಕೇವಲ 92 ಎಸೆತಗಳಲ್ಲಿ. ಇದನ್ನ ಬಿಟ್ಟರೆ ನಾಯಕ ಶುಭ್ಮನ್ ಗಿಲ್ 56 ರನ್ ಹಾಗೂ ರೋಹಿತ್ ಶರ್ಮಾ 24 ರನ್ಗಳ ಇನ್ನಿಂಗ್ಸ್ ಆಡಿದರು. ಅತ್ತ ಕ್ಲಾರ್ಕ್ ರವರು 3 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 285 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡಕ್ಕೆ ವಿಲ್ ಯಂಗ್ ಹಾಗೂ ಮಿಚೆಲ್ ಡ್ಯಾರೆಲ್ ರವರು ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಇವರಿಬ್ಬರ ನಡುವೆ 3ನೇ ವಿಕೆಟ್ಗೆ 162 ರನ್ಗಳ ಮುರಿಯದ ಪಾರ್ಟ್ನರ್ಶಿಪ್ ಕಂಡು ಬಂದಿತು. ಇದು ಟೀಂ ಇಂಡಿಯಾವನ್ನ ಪಂದ್ಯದಿಂದ ಹೊರಗಿಟ್ಟಿತು ಸ್ನೇಹಿತರೆ. ಇನ್ನು ಕೊನೆಯಲ್ಲಿ ಗ್ಲೆನ್ ಫಿಲಿಪ್ಸ್ ಅಜಯ್ 32 ರನ್ ಬಾರಿಸಿದರು. ಅಂತಿಮವಾಗಿ ಡ್ಯಾರೆಲ್ ಮಿಚೆಲ್ ಅಜಯ್ 131 ಹಾಗೂ ವಿಲ್ ಯಂಗ್ 87 ರನ್ ಸಿಡಿಸಿದರು. ಈ ಮುಖೇನವಾಗಿ ನ್ಯೂಜಿಲೆಂಡ್ ಈ ಪಂದ್ಯವನ್ನ 47.3 ಓವರ್ಗಳಲ್ಲಿ ನಿಗದಿತ ಟಾರ್ಗೆಟ್ ಅನ್ನ ಸುಲಭವಾಗಿ 3 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡುವ ಮೂಲಕ ಈ ಪಂದ್ಯದಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಮತ್ತು ಸರಣಿಯನ್ನ ಕೂಡ ಸಮಬಲ ಮಾಡಿಕೊಂಡಿತು. ಇನ್ನು ಇದೀಗ ಭಾರತದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ತಂಡದ ನಾಯಕ ಶುಭ್ಮನ್ ಗಿಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ. ನಾವು ಈ ಸೋಲನ್ನು ನಿರೀಕ್ಷಿಸಿರಲಿಲ್ಲ. ತಂಡದ ಬ್ಯಾಟಿಂಗ್ ವಿಭಾಗ ಇಂದಿನ ಪಂದ್ಯದಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ರನ್ ಬಾರಿಸಬೇಕಾಗಿತ್ತು. ಉತ್ತಮ ಆರಂಭದ ಹೊರತಾಗಿಯೂ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ವಿಭಾಗ ವೈಫಲ್ಯ ಎದುರಿಸಿತ್ತು. ಅದರಲ್ಲಿಯೂ ರಾಹುಲ್ ರವರ ಆಟವನ್ನು ನಾವು ಪ್ರಶಂಸಿಸಲೇಬೇಕು. ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ದರೂ ಕೂಡ ರಾಹುಲ್ ಆಡಿದ ಆಟ ನಿಜಕ್ಕೂ ಅವಿಸ್ಮರಣೀಯವಾಗಿತ್ತು. ರಾಹುಲ್ ರವರಿಗೆ ಇನ್ನು ಯಾರು ಕೂಡ ಎಕ್ಸ್ಪೀರಿಯನ್ಸ್ ಆಟಗಾರರು ಸಾಥ್ ನೀಡಿರಲಿಲ್ಲ. ಕೊಹ್ಲಿ ಕೂಡ ಇಂದಿನ ಪಂದ್ಯದಲ್ಲಿ ಫ್ಲಾಪ್ ಆಗಿದ್ದು ನಿಜಕ್ಕೂ ಬೇಸರ ತಂದಿದೆ ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಫೀಲ್ಡಿಂಗ್ ನಲ್ಲಿಯೂ ಕೆಲ ಸುಧಾರಣೆಗಳನ್ನ ತರಬೇಕಾಗಿದೆ. ಈ ಪಂದ್ಯದಲ್ಲಿನ ಮಿಸ್ಟೇಕ್ ಗಳನ್ನ ನೆಕ್ಸ್ಟ್ ಮ್ಯಾಚ್ ವರೆಗೂ ತಿದ್ದುಕೊಂಡು ನಾವು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಡ್ಯಾರೆಲ್ ಮಿಚೆಲ್ ಹಾಗೂ ವಿಲ್ ಯಂಗ್ ರವರ ಆಟವನ್ನ ಹೊಗಳಲೇಬೇಕು ಮತ್ತು ಅವರು ಈ ಪಂದ್ಯವನ್ನ ಗೆದ್ದುಕೊಳ್ಳಲು ಡಿಸರ್ವಿಂಗ್ ಆಟಗಾರರಾಗಿರುತ್ತಾರೆ. ಅವರ ಆಟವು ನಮ್ಮಿಂದ ತಡೆಯಲು ಸಾಧ್ಯವಾಗಿಲ್ಲ ಎಂದು ಶುಭ್ಮನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಕೊನೆಯ ಹಂತದಲ್ಲಿ 20ರಿಂದ 22 ರನ್ ಎಕ್ಸ್ಟ್ರಾ ಆಗಿದ್ದರೆ ಪಂದ್ಯದ ಫಲಿತಾಂಶದಲ್ಲಿ ವ್ಯತ್ಯಾಸ ಕಾಣಬಹುದಾಗಿತ್ತು. ಆದ್ಯಾಗೂ ನಾವು ನೆಕ್ಸ್ಟ್ ಮ್ಯಾಚ್ ನಲ್ಲಿ ಭರ್ಜರಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ನಾಯಕ ಶುಭ್ಮನ್ ಗಿಲ್ ಹೇಳಿದ್ದಾರೆ.